ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವಾಗ ಏನಂತ ನೋಡಿದ್ರೆ, ಇದು ಬೆಳಿಗ್ಗೆ ಟಿಫನ್ ಮಾಡೋಣ ಅಂತ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾರೋ ನೋಡಿದ್ರೆ ನೈಟ್ ಒಂದು ರೀಲ್ಸ್ ಬಂದು ನೋಡಿದೆ, ರವಾದಲ್ಲಿ ಬಿರಿಯಾನಿ ಮಾಡಿದ್ರು. ಸರಿ ಅದನ್ನೇ ಮಾಡೋಣ, ಸುಮ್ಮನೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಜೊಪ್ಟೋದಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಇದು ಏನಕ್ಕೆ ಅಂತ ನೋಡಿದ್ರೆ, ಆರ್ಡ್ರ್ ಮಾಡೋದು ನಾವು ಸಿಟಿ ಇದರಲ್ಲಿ ಇರ್ತೀವಿ, ಅನ್ಲೋಡು ಅಪಾರ್ಟ್ಮೆಂಟ್ ಹತ್ರ. ಅದರಿಂದ ಇಲ್ಲಿ ಡೆಲಿವರಿ ಎಲ್ಲ ಸಿಗುತ್ತೆ ಅಂತ ಇಲ್ಲಿ ಮಾಡೋದು, ಯಾಕಂದ್ರೆ ನಮ್ಮ ಗೋಡನ್ ಹತ್ರ ಎಲ್ಲ ಸಿಗೋಕ್ಕೆ ಚಾನ್ಸ್ ಇಲ್ಲ. ಸರಿ ಅಂತ ಇದು ಚಿಕನ್ ಕೈಮಾ ಮಾಡಿರೋದು ಮತ್ತು ರವೆ ಎಲ್ಲ ಟೊಮೆಟೊ ಎಲ್ಲ ಈಸ್ಕೊಂಬಿಟ್ಟಿರೋದು ಎಲ್ಲ ಕಟ್ ಮಾಡಿಬಿಟ್ಟು ಫಸ್ಟ್ ಆಯಿಲ್ ಹಾಕಿ ಅದೇ ಬಿರಿಯಾನಿಗೆ ಹಾಕೋ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ நல்லா ಚೆನ್ನಾಗಿ ಫ್ರೈ ಆದಮೇಲೆ ಸೀದಾ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೀದಾ ಅದೆಲ್ಲ ಹಾಕಿ ಅದೆಲ್ಲ ಇದಾದಮೇಲೆ ಸೀದಾ ಚಿಕನ್ ಎತ್ತಿ ಹಾಕ್ಬಿಟ್ಟಿರೋದು. ಚಿಕನ್ ಹಾಕ್ಮೇಲೆ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗಲಿ, ಅದಲ್ಲೇ ಸ್ವಲ್ಪ ನೀರು ಬರಿತ್ತು. ಸ್ವಲ್ಪ ಡ್ರೈ ಆಗಂಟ ಮಿಕ್ಸ್ ಮಾಡಿ ಸ್ವಲ್ಪ ಅದೇ ಖಾರ ಪುಡಿ ಅರ್ಶಿನ ಪುಡಿ ಎಲ್ಲ ಹಾಕಿ ಸೀದಾ ಚೆನ್ನಾಗಿ ಸ್ವಲ್ಪ ಚಿಕನೆಲ್ಲ ಮಸ್ತಾಗಿ ಬೆಂದ್ಬಿಟ್ಟಿತ್ತು. ಸರಿ ಅಂತ ಇವಾಗ ಒಂದು 4 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿಯೋ ಗಂಟ ವೆಯ್ಟ್ ಮಾಡಿ ಸೀದಾ ಒಂದು 2 ಗ್ಲಾಸ್ ರವೆ ಸೀದಾ ಹಾಕಿದ ತಕ್ಷಣ ಜುಪ್ ಅಂತ ಇದಾಗ್ಬಿಟ್ಟಿರೋದು, ಬೆಂದ್ಬಿಟ್ಟಿರೋದು. ಇದೆಲ್ಲ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಸೀದಾ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸೀದಾ ಒಂದೇ ಒಂದು ವಿಸ್ಲು ಬಿಟ್ಟಿರೋದು ಅಷ್ಟೇ. ಯಾಕಂದರೆ ಅವಾಗೇ ತಾನೇ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸೀದಾ ಒಂದು ವಿಸ್ಲು ಬಿಟ್ಟು ತೆಗೆದು ನೋಡಿದ್ರೆ ಒಳ್ಳೆ ಕೇಕ್ ಥರ ಬಂದುಬಿಟ್ಟಿರೋದು. ಅದ್ಮೇಲೆ ಸುಮ್ಮನೆ ನಾನು ಡೆಕೋರೇಷನ್ಗೆ ಇಕ್ಕಿರೋದು ಸ್ವಲ್ಪ ಸೈಡ್ಗೆ ಎತ್ತಿಕ್ಬಿಟ್ಟಿದ್ದೆ, ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋದು ಚಿಕನ್ ಅಂತ ಹೇಳ್ಬಿಟ್ಟು ಸೈಡ್ಗೆ ಎತ್ತಿಕ್ಕಿ ಮೇಲೆ ಡೆಕೋರೇಷನ್ಗೆ ಹಾಕ್ಬಿಟ್ಟಿದ್ದೆ. ನೋಡಿದ್ರೆ ಅದೇ ಥರ ಮಸ್ತಾಗಿ ಬಂದುಬಿಟ್ಟಿದ್ದೆ ಕೇಕ್ ಥರ. ಸರಿ ಅಂತ ಒಂದು ಮಿಕ್ಸ್ ಮಾಡಿ ನೋಡಿದ್ರೆ ಸೀರಿಯಸ್ಸಾಗಿ ಮಸ್ತಾಗಿ ಘಮ ಘಮ ಅಂತ ಇತ್ತು. ಬೇರೆ ನಮ್ಮ ಇವರು ಕೊಡೋಣ ಅಂತಿದ್ರೆ ಅವರು ಇವತ್ತು ಸೋಮವಾರ ತಿನ್ನಲ್ವಂತೆ ಅವರು, ಅದಕ್ಕೆ ಯಾರಲ್ಲಿ ನಮ್ಮ ಲೇಬರ್ಸ್ಗೆ ಅವ್ರು ತಿನ್ನಲ್ಲ ಅಂದ್ಬಿಟ್ರು. ಸರಿ ಅಂತ ನಾನು ಹಂಗೆ ತಟ್ಟೆಗೆ ಹಾಕ್ಕೊಂಡು ಒಂದು ರೌಂಡು ವೆಟ್ಟಿಂಗ್ ಮಾಡ್ತಾಯಿದ್ರೆ ಮಸ್ತಾಗಿತ್ತು. ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ವಾ ಮಾಡ್ಕೊಂಡು ತಿನ್ನೋದು, ರವಾದಲ್ಲಿ ಬಿರಿಯಾನಿ. ಈ ಥರ ನೀವೇನೋ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನೆಕ್ಸ್ಟ್ ಏನು ಮಾಡೋಣ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್.